ನಟ ಅರ್ಜುನ್ ಕಪೂರ್ ಬ್ಯಾಂಕ್ ಚೋರರನ್ನ ಭೇಟಿ ಮಾಡಿದ್ದಾರೆ. ಅಂದಹಾಗೆ ಇಲ್ಲಿ ಬ್ಯಾಂಕ್ ಚೋರರು ಯಾರು ಗೊತ್ತೇ? ನಟ ವಿವೇಕ್ ಒಬೆರಾಯ್ ಹಾಗೂ ರಿತೇಶ್ ದೇಶ್ಮುಖ್. ಇವರಿಬ್ರು ಬ್ಯಾಂಕ್ ಚೋರ್ ಅನ್ನೋ ಚಿತ್ರದಲ್ಲಿ ಕಳ್ಳರ ಪಾತ್ರ ಮಾಡ್ತಾ ಇದ್ದು, ಚಿತ್ರದ ಶೂಟಿಂಗ್ ವೇಳೆ ಅರ್ಜುನ್ ಕಪೂರ್ ಈ ಬಣ್ಣ ಹಚ್ಚಿದ ಬ್ಯಾಂಕ್ ಚೋರರನ್ನ ಮೀಟ್ ಮಾಡಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ಬೀಟೌನ್ ನವಾಬ್ ಸೈಫ್ ಅಲಿ ಖಾನ್ ಇನ್ನು ಮುಂದೆ ತುಂಬಾ ಜಾಗರೂಕರಾಗಿರ್ತಾರಂತೆ. ಸೈಫ್ ಅವರ ಪಾತ್ರದ ಬಗ್ಗೆ ಇನ್ನು ಮುಂದೆ ತುಂಬಾ ಚೂಸಿ ಆಗಿರ್ತಾರಂತೆ. ಸಿಕ್ಕ ಪಾತ್ರಗಳನ್ನ ಒಪ್ಕೊಳ್ಳೋದಿಲ್ಲ ಅಂತ ಸೈಫ್ ಹೇಳಿದ್ದಾರೆ. ಸೈಫ್ ಓಂಕಾರ್, ಪರಿಣಿತ ಅಂತಹ ಪಾತ್ರಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದು, ಇನ್ನು ಮುಂದೆ ಅಂತಹ ಹಿಟ್ ಚಿತ್ರಗಳನ್ನ ಕೊಡಲಿದ್ದಾರೆ ಅಂತ ತಿಳಿಸಿದ್ದಾರೆ. ಕಾಲಿವುಡ್ ಅಲ್ಲಿ ಸೂಪರ್ ಸಕ್ಸಸ್ ಕಂಡ ಕತ್ತಿ ಸಿನಿಮಾ ಮಾಲಿವುಡ್ ಅಂಗಳದಲ್ಲಿ ಮಗುಚಿ ಬಿದ್ದಿದೆ. ಚೆನ್ನೈನಲ್ಲಿ ಕತ್ತಿ ಸಿನಿಮಾ ಕಂಡ ಸಕ್ಸಸ್ ಕೇರಳದಲ್ಲಿ ಕಾಣಲಿಲ್ಲ. ಸಿನಿಮಾ ವಿತರಕರೊಬ್ಬರು 4.5 ಕೋಟಿಗೆ ಕತ್ತಿ ಸಿನಿಮಾ ತೆಗೆದುಕೊಂಡಿದ್ದು, ಅದರ ಅರ್ಧ ದುಡ್ಡು ಬಂದಿಲ್ಲ ಅಂತ ಗೋಳಾಡ್ತಿದ್ದಾರೆ. ಇನ್ನು ಮಾಲಿವುಡ್ ಅಲ್ಲಿ ಅತಿ ಹೆಚ್ಚು ದುಡ್ಡು ಕೊಟ್ಟು ಅಂದ್ರೆ 4.5 ಕೋಟಿಗೆ ವಿತರಣೆ ಮಾಡಿದ ಸಿನಿಮಾ ಅಂದ್ರೆ ಅದು ಕತ್ತಿನೇ. ಒಬ್ಬ ಸ್ಟಾರ್ ಮತ್ತೊಬ್ಬ ಸ್ಟಾರ್ ಸಿನಿಮಾಗೆ ವಾಯ್ಸ್ ಕೊಡೋದು ಈಗಿನ ಟ್ರೆಂಡ್ ಆಗಿದೆ. ಟಾಲಿವುಡ್ ಅಲ್ಲೂ ಈ ಟ್ರೆಂಡ್ ಜೋರಾಗಿಯೇ ನಡೀತಾ ಇದೆ. ಪ್ರಿನ್ಸ್ ಮಹೇಶ್ ಬಾಬು ಅಪ್ಕಮಿಂಗ್ ಚಿತ್ರಕ್ಕೆ ಪ್ರಭಾಸ್ ವಾಯ್ಸ್ ಕೊಡಲಿದ್ದಾರೆ. ಪ್ರಿನ್ಸ್ ಅಭಿನಯದ ಹಾಗೂ ಪ್ರಭಾಸ್ ವಾಯ್ಸ್ ಕೊಡೋ ಈ ಚಿತ್ರಕ್ಕೆ ಕೊರಟಾಲ ಶಿವ ಆಕ್ಷನ್ ಕಟ್ ಹೇಳ್ತಿದ್ದಾರೆ.